ಮಾಡಿ ಈಗ ಒಂದು ಕಾಂತರಾಜ್ ಆಯೋಗದ ಅನಧಿಕೃತವಾಗಿ ಇವರು ಅದನ್ನ ಒಂದ್ ರೀತಿ ಮ್ಯಾನಿಪುಲೇಟ್ ಮಾಡಿ ಇವರು ಒಂದಿಷ್ಟು ಬಲಾಢ್ಯ ಒಂಥರ ಅಂತ ಹೇಳ್ತಿರಲ್ಲ, ನಂಗೆ ಆ ತರನೇ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವರ ಏನು ಕೆಲವು ಸಮುದಾಯಗಳದ್ದು, ವಿಶೇಷವಾಗಿ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯಗಳದ್ದು ಜನಸಂಖ್ಯೆ ಕ್ಷೀಣಿಸ್ತು. ಯಾಕೆ ಅಂತಂದ್ರೆ 1976-77 15% ಲಿಂಗಾಯತ ಸಮುದಾಯದಿತ್ತು ಮೇಡಮ್. ಸಮಗ್ರವಾಗಿ ಆವನೂರು ಆಯೋಗದ ವರದಿ ಪ್ರಕಾರ, ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಪ್ರಕಾರ 12% ಇತ್ತು. ಅಂದ್ರೆ ಕಡಿಮೆ ಆಯ್ತು. ತದನಂತರ ಈಗ ಕಾಂತರಾಜ್ ಆಯೋಗದ ವರದಿ ಇದೆಯಲ್ಲ, ಲಿಂಗಾಯತ ಸಮುದಾಯದ 5%, ವೀರಶೈವ ಸಮುದಾಯದ 3%, ಇವೆರಡು ಸೇರಿದ್ರೆ 8%. ಜನಸಂಖ್ಯೆ ಹೆಚ್ಚಿಗೆ ಆಗುತ್ತೋ ದಿನ ದಿನ ಕಳೆದಂಗೆ ಕಡಿಮೆ ಆಗುತ್ತೋ. ಅದಕ್ಕೆ ಅವ್ರನ್ನ ಒಂದು ರಾಜಕೀಯವಾಗಿ ಆ ಸಮುದಾಯ ತುಂಬಾ ಕಡಿಮೆ ಜನಸಂಖ್ಯೆ ಇದೆ, ಅವ್ರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬಾರದು ಅನ್ನೋ ದೃಷ್ಟಿಯಿಂದ ಇದು ಷಡ್ಯಂತ್ರ ಇದೆ. ಮುಖ್ಯಮಂತ್ರಿ ಕಾಂಗ್ರೆಸ್ ಆ ದೃಷ್ಟಿಯಿಂದ ಅವರಿಗೆ ಅಪನಂಬಿಕೆ ಸೃಷ್ಟಿಯಾಗಿದೆ. ಇವತ್ತು ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯಗಳಿಗೆ ಭಾರಿ ದೊಡ್ಡ ಅಸಮಾಧಾನ. ಡಿ.ಕೆ. ಶಿವಕುಮಾರ್ ಅವರು, ಎಂ.ಬಿ. ಪಾಟೀಲ್ ಅವರು. ಇನ್ನೊಂದು ನೀವು ಹೇಳಬೇಕು, ಸಿದ್ದರಾಮಯ್ಯವರು ತಮ್ಮ ಕುಚ್ಚಿಗೆ ತೊಂದರೆ ಬಂದ ಸಂದರ್ಭದಲ್ಲಿ ಜಾತಿ ಗಣತಿಯನ್ನು ಟ್ರಂಪ್ ಕಾರ್ಡ್ ಬಿಟ್ಬಿಡ್ತಾರೆ. ಹೌದಾ? ಹೌದು, ನಿಜ. ಹೌದಾ? ಯಾಕೆ 2013-18 ಏನ್ ಮಾಡಿದ್ರು? ಲಿಂಗಾಯತ ವರ್ಸಸ್ ವೀರಶೈವ ಅಂತ ಎತ್ಕಟ್ಟಿದ್ರು. ಅಲ್ಲಿನ ಮುಖಂಡರುಗಳು ಬಟ್ಟೆ ಹರ್ಕೊಂಡು ಬಹುಶಃ ನಿಮ್ಮ ಕೆಲವು ಮಾಧ್ಯಮಗಳಲ್ಲಿ ಹೊಡೆದಾಡಂತ ಪರಿಸ್ಥಿತಿ ತಂದಿಟ್ರು. ಆಮೇಲೆ ಏನ್ ಮಾಡಿದ್ರು, ಒಕ್ಕಲಿಗ ಸಮುದಾಯದಲ್ಲಿ ಈಗ ಅನೇಕ ಉಪಜಾತಿಗಳನ್ನೆಲ್ಲ ನಮೂದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಸಬ್ ಕೋಡ್ ಕೊಡಿ ಅಂತ ಹೇಳಿದ್ದಾರೆ. ಇವ್ರ ಉದ್ದೇಶ ಏನು ಅಂತಂದ್ರೆ, ನಾನು ಅಹಿಂದ ನಾಯಕ ಅವ್ರು ಹೇಳ್ದಂಗೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅಷ್ಟಕ್ಕೆ ನಾವು ಸೀಮಿತ ಆಗ್ಬೇಕು. ಈಗ ಮೇಜರ್ ಓಟ್ ಅವ್ರನ್ನ ನಾವು ಯಾವತ್ತೂ ಬೆಂಬಲಿಸಲ್ಲ ಅಂತ ಅವ್ರಿಗೆ ಭಾವನೆ ಇರ್ಬೋದು. ಸಿದ್ದರಾಮಯ್ಯನವರು ಒಕ್ಕಲಿಗರು ಇಲ್ದಲೆ ಓಟ್ ಹೋಗಿದ್ರ, ಲಿಂಗಾಯತರ ಬೆಂಬಲ ಇಲ್ದಲೆ ಗೆದ್ದಿದ್ದಾರೆ ಮೇಡಮ್. ಎಲ್ಲ ಬರೀನೂ. ಹಾಗಾಗಿ ಎಲ್ಲ ಒಂದ್ ಕಡೆ ಅವರಿಗೆ ಆತಂಕ, ಏನಾರ ಇವ್ ಎರಡೂ ಜಾತಿಗಳನ್ನ ಡಿವೈಡ್ ಮಾಡ್ಬಿಟ್ರೆ ಅಹಿಂದ ಎಲ್ಲ ಒಂದ್ ಕಡೆ ಕ್ರೋಢೀಕರಣ ಆಗುತ್ತೆ. ಆ ಬಲವನ್ನ ತಗೋಬಹುದು. ಅವ್ರು ಹೇಳಿದ್ರೆ ಚಾಂಪಿಯನ್ ಆಗ್ಬೋದು ನಾವು. ಆ ಒಂದು ಕಾರಣಕ್ಕೋಸ್ಕರ ಇದನ್ನೆಲ್ಲ ಪ್ರತಿ ಜಾತಿ ಕಾರ್ಡ್ ಮಾಡ್ತಾರೆ.